ಓ ವಿದುರ, ದೇವರೇ, ನೋಡಿದ್ಯೇನೋ? ಸಭೆ ನೋಡಿದೆ, ನನಗೇನು ಹೊಸತಲ್ಲ, ಪ್ರತಿನಿತ್ಯ ನೋಡುವವನೇ. ಆದ್ರೆ ಇದು ಇಷ್ಟು ದಿವಸದ ಸಭೆ ಅಲ್ಲ ಎನ್ನುವುದು ಗೊತ್ತಾಯ್ತು ಈಗ ನನಗೆ. ಹೌದು, ಹೌದು. ಇಷ್ಟು ದಿವಸದ ಸಭೆ ಅಂತಾದ್ರೆ ಹಾ, ಹಿರಿಯವರೆಲ್ಲ ಮುಂದಿರಬೇಕಿತ್ತು, ಹಾ, ಹಳೆ ತಲೆಯವರೆಲ್ಲ ಮುಂದಿದ್ದು ಎಳೆ ತಲೆಯವರೆಲ್ಲ ಹಿಂದಿರಬೇಕಿತ್ತು. ಹೌದು. ಇದು ಇವತ್ತಿನ ಸಭೆಯ ವಿಶೇಷ. ಹೌದು, ಹಳೆ ತಲೆಯವರೆಲ್ಲ ಹಿಂದೆ ಇದ್ದಾರೆ, ಬಹಳ ದೂರದಲ್ಲಿದ್ದಾರೆ, ಎಳೆ ತಲೆಯವರೆಲ್ಲ ಮುಂದಿದ್ದಾರೆ. ಮುಂದಿದ್ದಾರೆ. ಯಾಕೆ? ಯಾಕೆ? ಇವನ ಮಾತು ಪೂರ್ಣ ಇಲ್ಲಿದ್ದವರು ಒಪ್ತಾರಂತ ಇವನಿಗೂ ವಿಶ್ವಾಸ ಇಲ್ಲ. ಇಲ್ಲ. ಎಳೆ ತಲೆಯವರು ಇವನನ್ನು ಒಪ್ಪಬಹುದು, ಹಾ, ಹಳೆ ತಲೆಯವರು ಒಪ್ಪದೆ ಹಾ, ಅಲ್ಲಿದ್ದವರು ಎದ್ದು ಬಂದಿಲ್ಲಿ ಹೇಳುವುದ್ರೊಳಗೆ ಪ್ರಕರಣ ಏನು ಅಂತ ಕೇಳುವುದ್ರೊಳಗೆ ಎಲ್ಲ ಮುಕ್ತಾಯ ಆಗಿರ್ಬೇಕು. ಹಾಗಾಗಿ ಹಾ, ಹಳೆ ತಲೆಯವರನ್ನೆಲ್ಲ ಹಿಂದೆ ಕೂರಿಸಿ ಹಾ, ಎಳೆ ತಲೆಯವರನ್ನೆಲ್ಲ ಮುಂದೆ ಕೂರಿಸಿದ್ದಾನೆ. ಹಾ, ಹಾ, ಜೊತೆಗೆ ಹಾ, ಇವತ್ತಿನ ಸಭೆಯೇ ಬಹಳ ವಿಶೇಷವಾದದ್ದು. ಯಾಕೆ? ಇದು ಇದ್ದ ಸಭೆ ಅಲ್ಲ, ಅಲ್ಲಪ್ಪ, ಇದು ಮಾಡಿದ ಸಭೆ. ಮಾಡಿದ ಸಭೆ. ಈ ಸಭೆಗೆ ಪ್ರತಿನಿತ್ಯ ನೀನು ಬರುವವ. ಹೌದು. ದೇವಲೋಕದ ಸಭೆಯ ನಿಂದಿಸಿತು ಹಾ, ಕುರುಬೂವರನ ಒಡ್ಡೋಲಗ. ಕನಸಿರಿಯೇನೇನೆಂಬೆ. ನಾನು ದೇವಲೋಕಕ್ಕೂ ಹೋಗಿದ್ದೇನೆ, ದೇವಲೋಕದ ಸಭೆಯನ್ನ ಕಂಡಿದ್ದೇನೆ. ಯಮನ ಹಲವು ಬಗೆಯ ಸಭೆಗಳನ್ನು ಕಂಡು ಬಂದವನಲ್ವೇ ಅಲ್ವಾ? ಹಾ. ದೇವಲೋಕದ ಸಭೆಯನ್ನ ಕಾಣದೇ ಇದ್ದವರು ಹಾ, ದೇವಲೋಕದ ಸಭೆಯನ್ನ ನಿಂದಿಸಿತು ಅಂತ ಬೇಕಾದ್ರೆ ಹೇಳಬಹುದು. ಹೇಳ್ಬೋದು. ದೇವಲೋಕದ ಸಭೆಯನ್ನ ಕಂಡವರಿಗೆ ಯಾವ ಸಭೆ ಹೇಗೆ ಅಂತ ಅರ್ಥ ಆಗುದಿಲ್ವಾ? ಅಲ್ವಾ? ನಿನ್ನೆ ದಿನ ನೀನು ಬಂದು ಕೃಷ್ಣನಿಗೆ ಮಾತನಾಡುವುದಕ್ಕೆ ಅವಕಾಶ ಬೇಕು ಅಂತ ಹೇಳಿದಾಗ ಹಾ, ಗೋಪನಂದನಗೆ ಎನ್ನೊಳೆಯನ್ನು ಕಜ್ಜ ಬಂದ ರೈತರಲ್ಲಿ ನಾಳೆಗೆ ಅಂತ ಅವನ ಮಾತನ್ನ ಹೇಳಿದ ಕಾಲಕ್ಕೆ ಎಷ್ಟು ಹೊತ್ತಿಗೆ ಇವನ ಕರೆ ಬರ್ತದೆ ಅಂತ ನಾವಿಬ್ರು ಕಾಯ್ತಾ ಇದ್ದದ್ದು. ಹೌದಪ್ಪ. ಬಂದನಲ್ಲ ಒಬ್ಬ ದೂತ. ದೊಡ್ಡವರು ಅವಕಾಶ ಯಾವಾಗ ಕೊಡ್ತಾರೆ ಅಂತ ಹೇಳುವುದಕ್ಕಾಗುವುದಿಲ್ಲ. ನಾವು ಜಾತಕ ಪಕ್ಷಿಯಾಗಿ ಕಾಯ್ತಾ ಇರ್ಬೇಕಾಗ್ತದೆ. ಕಾಯ್ತಾ ಇರಬೇಕು. ಹಾ, ಕೊನೆಗೂ ಸಿಕ್ಕಿತಲ್ವೇ ಅವಕಾಶ. ಏಳು ಏಳೆ ಕೃಷ್ಣ ಭೂಪನಾಜ್ಞೆಯದಾಯ್ತು. ಒಬ್ಬ ಬಂದ, ಒಂದಕ್ಷರ ಹೆಚ್ಚಾಗ್ಲಿಲ್ಲ, ಒಂದಕ್ಷರ ಕಡಿಮೆ ಮಾಡ್ಲೂ ಇಲ್ಲ. ಹಾ, ನನಗೆ ಒಂದ್ಸಾರಿ ಆಶ್ಚರ್ಯ ಆಯ್ತು. ಹಾ, ದೂತನೇ ಹೀಗ? ನಾತ ಹೇಗೆ? ಅದು ಹಾಗೆ, ಅದು ಹಾ, ನೂಲಿನಂತೆ, ಸೀರೆ ತಾಯಿಯಂತೆ, ಮಗಳು, ಯಥಾ ರಾಜ ತಥಾ ಪ್ರಜಾ. ರಾಜ ಹೇಗಿದ್ದಾನೋ ದೂತನು ಹಾಗೆ ಇದ್ದಾನೆ. ಹಾಗೆ ಅವನ ಮಾತಿಗೆ ಒಪ್ಪಿ ಹಾ, ಸಭಾ ಪ್ರವೇಶ ಮಾಡುವ ಕಾಲಕ್ಕೆ ಹಾ, ಭಾರ್ಗವರಾಮರು ಬಂದು ನಮ್ಮನ್ನು ಸೇರಿಕೊಂಡವರಿದ್ದಾರೆ. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯ ಧ್ವಂಸಿ ಎನಿಸಿಕೊಂಡಂತ ಭಾರ್ಗವರಾಮರು ನಮಗೆ ವಿಶೇಷವಾಗಿ ಏನನ್ನ ನೀ ಹೇಳುವುದಕ್ಕಿಂತ ಮಿಕ್ಕಿ ಹೇಳುವುದಕ್ಕಿಲ್ಲ, ನೀನಾಡುವ ಮಾತಿಗೆ ನಮ್ಮದು ಸಮ್ಮತ ಉಂಟು ಅಂತ ಹೇಳಿದ್ರು. ಇದೇ ಚಂದ್ರವಂಶಕ್ಕೆ ತನ್ನ ಸಾಕುಮಗಳಾದಂತಹ ಶಾಕುಂತಲೆಯನ್ನು ಕೊಟ್ಟಂತಹ ಕಣ್ವರು ಕೂಡ ಋಷಿಕಲ್ಪದ ಅನುಗ್ರಹ ನಿಮಗುಂಟು. ಹೊರಟ ಕಾಲಕ್ಕೆ ದೇವಕಲ್ಪದ ಅನುಗ್ರಹ ಸಿಕ್ಕಿದೆ, ಈಗ ಋಷಿಕಲ್ಪದ ಅನುಗ್ರಹವು ಸಿಕ್ಕಿದೆ. ಸಭಾ ಪ್ರವೇಶ ಮಾಡಿದ ಕಾಲಕ್ಕೆ ಏನು ವೈಭವ, ಏನು ಶೃಂಗಾರ. ಓ, ಆ ಕಡೆಯಲ್ಲಿ ನರ್ತನ ಮಾಡುವವರು ಎಷ್ಟು ಮಂದಿ. ಓ, ಆ ಕಡೆಯಲ್ಲಿ ನರ್ತನ, ಓ ಈ ಕಡೆಯಲ್ಲಿ ಗಾಯನ. ಇವತ್ತು ವಿಶೇಷವಾದ ಕಾರ್ಯಕ್ರಮ, ಬಗೆಯ ನಾಟ್ಯ ಭಂಗಿಯ ಚಿತ್ರಪಟಗಳು. ಹೌದಪ್ಪ. ಜೊತೆಯಲ್ಲಿ ವಿಶೇಷವಾಗಿ ಚಿತ್ರಪಟಗಳನ್ನು ಹಾಕಿದವನಿದ್ದಾನೆ. ಒಂದು ಕಡೆಯಲ್ಲಿ ನಾನು ಯಮುನಾ ನದಿ ತೀರದಲ್ಲಿ ಗೋಪಿಕೆಯರ ಸ್ತ್ರೀಯರ ಸೀರೆಯನ್ನು ಎತ್ತುಕೊಂಡು ಮರದ ಮೇಲೆ ಕೂತಂತಹ ಚಿತ್ರ, ಗೋಪಿಕೆಯರೊಂದಿಗೆ ಕಾಲವನ್ನು ಕಳೆದಂತಹ ಚಿತ್ರ, ಇದೆಲ್ಲ ಚಿತ್ರ ಉಂಟು. ಒಂದು ಕಡೆಯಲ್ಲಿ ಉಂಟು. ಒಂದು ಅಸ್ಪಷ್ಟವಾಗಿ ಸಣ್ಣದಾಗಿ ಮತ್ತೊಂದು ಚಿತ್ರ ಕಾಣ್ತಾ ಉಂಟು. ಯಾವುದದು? ಇವನು ದ್ರೌಪದಿಯ ಸೀರೆಯನ್ನು ಸುಲಿಸುವುದಕ್ಕೆ ಆಜ್ಞಾಪಿಸುವ ಚಿತ್ರ. ಅಂದ್ರೆ ಕೃಷ್ಣನಿ ನಾನೇನು ಕಡಿಮೆ ಅಲ್ಲ ಅಂತ. ಮತ್ತೆ ಇದ್ದ ಎಲ್ಲಾ ಕಂಬಕ್ಕೂ ಸೀರೆ ಸುತ್ತಿದ್ದಾನೆ. ಯಾಕೆ? ಏನಿದರ ಅರ್ಥ? ನಮಗೆ ಸೀರೆ ಸುಲಿಸುವುದು ಮಾತ್ರ ಅಲ್ಲ, ಕಂಬಕ್ಕೂ ಸೀರೆ ಸುತ್ತಿಸ್ಲಿಕ್ಕೂ ಗೊತ್ತುಂಟು ಅಂತ ತೋರ್ಪಡಿಸುವುದಕ್ಕೆ ಬೇಕಾಗಿ. ಹೌದಪ್ಪ, ಇಂಥದ್ದೇ ಇವನದ್ದೆಲ್ಲ. ಬಂದಾಗ ಭೀಷ್ಮ ದ್ರೋಣರು ನಮ್ಮನ್ನು ಸ್ವಾಗತಿಸಿದ್ರು. ಕುಳಿತುಕೊಳ್ಳುವುದಕ್ಕೆ ಆಸನವನ್ನು ಕೂಡ ಕೊಟ್ಟವರಿದ್ದಾರೆ. ಅವರ ಮಾತಿಗೆ ಸಮ್ಮತಿಯನ್ನು ಸೂಚಿಸಿದವಿದ್ದೇವೆ. ಜೊತೆಗೆ ಇಂತಹ ಸಭೆಯನ್ನ ಮಾಡಿದ್ದು ಯಾಕೆ? ನೋಡು, ವಜ್ರ ವೈಡೂರ್ಯಗಳನ್ನ, ನವರತ್ನಗಳನ್ನ ಚೆಲ್ಲಿ ಬಿಟ್ಟಿದ್ದಾನೆ. ಯಾವುದು ಗೌಪ್ಯವಾಗಿರಬೇಕು, ರಾಜಭಂಡಾರದಲ್ಲಿ ಯಾವುದು ಎಷ್ಟುಂಟು ಎನ್ನುವುದು ಮತ್ತೊಬ್ಬರಿಗೆ ತಿಳಿಯಬಾರದು. ರಕ್ಷಿಸಿಕೊಂಡು ಇರಬೇಕಾದಂತಹ ನಿಧಿಯನ್ನ, ಮುತ್ತು ರತ್ನವನ್ನೆಲ್ಲ ಹರಿದು ಚೆಲ್ಲಿದ್ದಾನೆ. ಯಾಕೆ? ಕಾರಣ ಇದು ಯುವ ಸಂಪಾದನೆ ಮಾಡಿದ್ದಲ್ಲ. ಅಲ್ಲಪ್ಪ, ಇವನ ಬೆವರಿನ ಬೆಲೆ ಅಲ್ಲ ಇದು. ಅದನ್ನು ಸಂಗ್ರಹಿಸುವುದಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಸಂಗ್ರಹಿಸಿದವರಿಗೆ ಗೊತ್ತಿರ್ತದೆ, ಬಿಟ್ರೆ ಅದನ್ನ ಖರ್ಚು ಮಾಡುವವರಿಗೆ ಗೊತ್ತಿರ್ತದ? ಈ ದೊಡ್ಡವರ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಶ್ರೀಮಂತಿಕೆಯಲ್ಲಿ ಬೆಳೆಸುವ ಕಾಲಕ್ಕೆ ತಾವು ಅದನ್ನು ಸಂಪಾದಿಸಿದ್ದು ಹೇಗೆ ಅಂತ ಹೇಳುವುದಿಲ್ಲ. ಅವರಿಗೆ ಅದರ ಕಷ್ಟ ಗೊತ್ತಿಲ್ಲ ಅಂತ ಮಕ್ಕಳು ಖರ್ಚು ಮಾಡ್ತಾರೆ ಇರ್ತಾರೆ. ಯಾವುದಕ್ಕೆ ಎಷ್ಟು ಏನು ಎನ್ನುವುದೇ ಇಲ್ಲ. ಇವನು ದೊಡ್ಡವರ ಮನೆಯಲ್ಲಿ ಹುಟ್ಟಿದ ಮಗ ಅಲ್ವಾ? ಭಂಡಾರದ ಬೀಗದ ಕೈ ಇವನ ಹತ್ರ ಉಂಟು, ಎಷ್ಟು ಬೇಕಾದ್ರೂ ಹೊರದು ಚೆಲ್ಲಿದ್ದಾನೆ. ಯಾಕೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದು? ಕೃಷ್ಣ ನೋಡಿ ಹೋಗಲಿ ಅಂತ ಅಲ್ಲ, ಕೃಷ್ಣ ಓಡಿ ಹೋಗಲಿ ಅಂತ. ಓ, ಇದನ್ನೆಲ್ಲ ಕಂಡು ಬೆಕ್ಕಸ ಬೆರಗಾಗಿ ದಂಗು ಬಡಿದು ದಮನಿ ಎಡೆದು ಇಲ್ಲಿಂದ ಪಲಾಯನ ಮಾಡ್ತಾನೆ. ಯಾಕೆ ಬಂದಿದ್ದೇನೆ ಎನ್ನುವುದೇ ಕೃಷ್ಣನಿಗೆ ಮರೆತು ಹೋಗಬೇಕು, ಬಂದವ ನೋಡಿ ಓಡಿ ಹೋಗಬೇಕು ಅಂತ ಮಾಡಿದ್ದಾನೆ. ಆದ್ರೆ ನಮ್ಮ ಹುಡುಗ ಬಹಳ ಕೆಟ್ಟವನೇನಲ್ಲ, ಪೂರ್ಣ ಕೆಟ್ಟವ. ಜನ ಒಳ್ಳೆಯವನೇ. ಕೆಟ್ಟವರು ಯಾರು ಕೇಳು? ದುಷ್ಟ ಚತುಷ್ಟಯ ರೂಪದಲ್ಲಿ ಅವನ ಜೊತೆಗಿದ್ದವು.
ಕೇಡುಗರ ಒಡನಾಡಿ ಕೆಟ್ಟ. ಹುಡುಗ ಒಳ್ಳೆಯವ, ಹುಡುಗ ಒಳ್ಳೆಯವನೇ, ಅವನ ಜೊತೆಗಿದ್ದವರು ಸರಿ ಇಲ್ಲ ಸರಿ ಅಲ್ವಾ? ಅವನ ಪರಿಸ್ಥಿತಿ ಹೇಗಾಯ್ತು ಕೇಳಿದ್ರೆ, ಕೆಟ್ಟವರ ಮಧ್ಯೆ ಒಬ್ಬ ಒಳ್ಳೆಯವಿದ್ರೆ ಅವನ ಗುಣ ಪ್ರಕಟವಾಗ್ತದ? ಕಾಸರ್ಕನ ಮಧ್ಯದಲ್ಲಿ ಇದ್ರೆ ಏನಾದ್ರೂ ಬೆಲೆ ಬರ್ತದ? ಅವನ ಪರಿಸ್ಥಿತಿಯು ಹಾಗೆ ಆಗಿ ಹೋಯ್ತು. ಆದರೆ ಸಭೆಯನ್ನ ಸಮಾವೇಶ ಮಾಡಿದವನು ಅವನಿದ್ದಾನೆ, ಬರುವುದಕ್ಕೆ ಹೇಳಿದವ ಅವ ಅಲ್ವಾ? ಅವನೇ ಮಾತಾಡಿಸಬಹುದಲ್ವಾ? ಮಾತನಾಡಿಸಬೇಕಲ್ವೇ? ಮಾತನಾಡಿಸಬೇಕು ಅಂತಾದ್ರೆ ನನ್ನ ನಿನ್ನಲ್ಲಿ ಎಷ್ಟು ಆತ್ಮೀಯತೆ ಉಂಟು ಎನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ಅವನ ಗಮನ ಸೆಳಿಬೇಕು. ಸೆಳಿಬೇಕು ಅಂತಾದ್ರೆ ನನ್ನ ಕೈಯನ್ನ ನಿನ್ನ ಹೆಗಲ ಮೇಲೆ ಹಾಕ್ತೇನೆ, ನಿನ್ನ ಕೈಯನ್ನ ನನ್ನ ಸೊಂಟಕ್ಕೆ ಸುತ್ತು ಬಳಸು. ಅವನ ಗಮನ ಸೆಳೆಯುತ್ತೆ. ಇಲ್ಲೇ ಓಡಾಡ್ತಾ ಇರೋಣ. ನೋಡಿರೈ ಕುಲಗೀನಗಳು, ನೋಡಿರೈ ಕುಲಗೀನಗಳು ಮಾತಾಡಿ ಬಹಗೋವಳನ ಠೀವಿಯ ನಾಡೊಳರ್ತವ ವೈವೆ ನೆಮ್ಮಸ ಕಾಠದಿಂದ. ನೋಡಿದ್ರ ನಮ್ಮ ಸಭೆಯನ್ನು ಸಂತೋಷದಿಂದ ಸಂಭ್ರಮದಿಂದ ತುಂಬಿ ತುಳುಕುತ್ತಿರುವಾಗ ಒಂದು ಬದಿಯಿಂದ ಏನೋ ಒಂದು ಬಂದ ಹಾಗಾಯಿತು. ಸೂಕ್ಷ್ಮದಿಂದ ಕಣ್ಣಾಡಿಸಿ ನೋಡಿದ್ರೆ ಯಾರು? ಒಬ್ಬ ಗೋವಳನಾದ ಕೃಷ್ಣ, ಮತ್ತೊಬ್ಬ ಕುಲವಿಹೀನನಾದಂತಹ ವಿದುರ. ಹೇಗೆ ಕಾಣಿಸ್ತದೆ? ಹುಳುವುದಕ್ಕೆ ಕಟ್ಟಿದ ಎತ್ತಿನ ಹಾಗೆ ಕಾಣಿಸ್ತದೆ. ಮುಂದಕ್ಕೆ ಭಾರಿ ಪ್ರಾಯ ಆಯ್ತು. ಅದನ್ನು ಒಳಗೆ ಕಟ್ಟಬೇಕು ಬಿಟ್ರೆ ಹೊರಗೆ ಕಟ್ಟುವುದಲ್ಲ. ಈ ಒಳಗೆ ಕಟ್ಟುವುದಕ್ಕೆ ಕಟ್ಟ ಸ್ವಲ್ಪ ಕಡಿಮೆ, ಅಲ್ಲಿಂದ ಅಲ್ಲಿಗೆ ಹೋದ್ರೆ ಸಾಕು. ಹೊರಗಿನದ್ದು ಕೊಂಡೋಗು. ಒಂದರ ಕೈ ಮತ್ತೊಂದರ ಹೆಗಲಲ್ಲಿ, ಇನ್ನೊಂದರ ಕೈ ಮತ್ತೊಂದರ ಸೊಂಟದಲ್ಲಿ. ಇದು ಎರಡು ಸೇರಿದ್ರೆ ಒಂದು ರಾಹುಕೇತುವಿನ ಹಾಗೆ ಕಾಣುವುದಿಲ್ವಾ? ಅರ್ಧ ಅರ್ಧ. ತಲೆ ಇದೆ, ತನುವಿಲ್ಲ, ತನುವಿದೆ, ಶಿರವಿಲ್ಲ. ಹೇಗೆ ಒಳ್ಳೆ ಜೋಡಿ. ಕೆಪ್ಪ ದೇವರಿಗೆ ಚರ್ಮದ ಜಾಗಟೆ ಅಂತ ಒಂದು ಮಾತು ಉಂಟು. ಚರ್ಮದ ಜಾಗಟೆ ಬಡಿದ್ರೇನು, ಮರದ ಜಾಗಟೆ ಬಡಿದ್ರೇನು ಕೆಪ್ಪ ದೇವರಿಗೆ ಕೇಳ್ತದ? ಇಲ್ಲ. ಕೊಳೆತ ತರಕಾರಿಗೆ ಹಾಳಾದ ತೆಂಗಿನಕಾಯಿ ಅದನ್ನು ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ. ಎರಡು ಒಟ್ಟಿಗೆ ಸೇರಿದ್ರೆ ಗೊಬ್ಬರದ ಹೊಂಡಕ್ಕೆ ಹಾಕಬೇಕಷ್ಟೆ. ಯಾಕೆ ಹೀಗೆ ಬರ್ತಿದ್ದಾರೆ? ಸಭೆಯ ಇವ ಹೊಕ್ಕರಿಯ ಮಕ್ಕಳ ಸಭೆಯ ಇವ ಹೊಕ್ಕರಿಯ ಟಿವಿಗಳ ಮಾತುಳು ತಿರುವುದಿತ್ತಲು ತಿರುಗಿ ಕಂಡರೆ ಜರಿಯುವುದೆಯೋ. ಅರಸು ಮಕ್ಕಳ ಸಭೆಯನ್ನು ಹೊಕ್ಕು ವ್ಯವಹರಿಸುವುದಕ್ಕೆ ಕೃಷ್ಣನಿಗೆ ಸಾಧಾರಣ ಅಭ್ಯಾಸ ಕಡಿಮೆ. ಓ ಮತ್ತೊಬ್ಬ ಇದ್ದಾನಲ್ಲ, ಅವ ಯಾವಾಗಲೂ ಬೇಡಿ ತಿನ್ನುವ ಸಂತಾನದವನೇ. ಜನ್ಮದಲ್ಲೇ ಅವ ಉದ್ಧಾರ ಆಗ್ಲಿಕ್ಕಿಲ್ಲ. ಜಿಯಾಹಸಾದ ಅಂತ ಮತ್ತೊಬ್ಬರ ಕಾಲೊತ್ತುವ ವ್ಯವಹಾರ ಬಿಟ್ರೆ ಅವ ಬದುಕಿನಲ್ಲಿ ಇದು ತನಕ ಸೆಟದು ನಿಂತ ಪ್ರಕರಣವೇ ಇಲ್ಲ. ಯಾಕೆ? ಅವನ ಜನ್ಮವೇ ಹಾಗೆ. ಹಾಗಾಗಿ ಅವನೊಟ್ಟಿಗೆ ಸೇರಿದ ಇವ ಶ್ರುತಿ ಇಳಿದ ಮದ್ದಳೆಯ ಹಾಗೆ. ಅದು ಎಷ್ಟು ಬಾರಿಸುವ ಕೂತರು ಶ್ರುತಿ ಇಲ್ಲದೆ ಇರುವ ಮದ್ದಳೆಯನ್ನು ಬಾರಿಸಿದ್ರೆ ಏನಾದ್ರೂ ಪ್ರಯೋಜನ ಉಂಟಾ? ಅದರಲ್ಲಿ ಅಪಶ್ರುತಿಯೇ ಕಾಣುವುದು. ಸ್ವರ ಇಲ್ಲದೆ ಇರುವ ಭಾಗವತರು ಎಷ್ಟು ಬಬ್ಬೆ ಹಾಕಿದ್ರು ಏನಾದ್ರೂ ಧ್ವನಿಕೋಳು ಸೇರಿಸುವುದಕ್ಕೆ ಸಾಧ್ಯವೇ? ಹಾಗೆ ಆ ಕಾಗೆಗೆ ಈ ಗೂಗೆ ಅದೆರಡು ಏನ್ ಬೇಕಾದ್ರೂ ಮಾಡ್ಲಿ, ನಮ್ಮ ಕಲಾಪ ಮುಂದುವರಿಸುತ್ತಾ ಅವರು ಬಂದಿದ್ದಾರೆ ಎನ್ನುವುದನ್ನೇ ದೊಡ್ಡ ಲಕ್ಷ್ಯ ಮಾಡದೆ ಮಾತನಾಡಿದ ಎನ್ನುದ ಗಣಿಕ ವ್ರಾತವನ್ನು ಕುಣಿಸುತ್ತ ಕುಳಿತಿಗಾಯ್. ಮಾತನಾಡಿದ ಎನ್ನುದ ಗಣಿಕ ವ್ರಾತವನ್ನು ಕುಣಿಸಿ ನಾನವರು ಬಂದದ್ದನ್ನು ನೋಡಿದ್ರೆ ಅವರನ್ನು ಅಭಿಮಾನದಿಂದ ಕಂಡ್ರೆ, ಬಹುಮಾನದ ದೃಷ್ಟಿಯಿಂದ ನೋಡಿದ್ರೆ ಅವರಿಗೂ ಒಂದಾಗ್ತದೆ. ನಾವು ಬಂದ್ರೆ ನಮ್ಮನ್ನು ಕಡೆಗಣಿಸಲಿಲ್ಲ, ನಮಗೂ ಮರ್ಯಾದೆ ಸಿಗ್ತದೆ ಅಂತ ಅವರಿಗೆ ಅರ್ಥ ಆಗಬೇಕು. ಇಲ್ಲಿ ಯಾರೂ ನಮ್ಮನ್ನು ಬಹಳ ಮಾತಾಡಿಸುವವರಿಲ್ಲ, ನಮ್ಮನ್ನು ಯಾರೂ ಲೆಕ್ಕಕ್ಕೆ ತೆಕ್ಕೊಳ್ಳುವುದಿಲ್ಲ ಅಂತ ಗೊತ್ತಾದ್ರೆ ಅವರಿಗೆ ನಮ್ಮ ಯೋಗ್ಯತೆ ಸರಿ ಅರ್ಥ ಆಗ್ತದೆ. ಆ ಮಗುವಲ್ಲಿ ಹೇಳು ಚೆನ್ನಾಗಿ ಎದುರು ಬಂದು ಕುಣಿಲಿಕ್ಕೆ. ಯಾಕೆ? ಕಲಾಪ ಮುಂದುವರಿಲಿ. ಯಾರು ಕುಣಿಯುವವರು, ಯಾರು ಹಾಡುವವರು? ಶ್ರುತಿ ಎಷ್ಟರಲ್ಲಿ ಉಂಟಂತೆ? ಅದು ಎಷ್ಟರಲ್ಲಿ ಉಂಟು ಶ್ರುತಿ?
ಕಪ್ಪು ಮೂರ ಬಿಳಿ 5 ಮಾಡಿ, ಬಿಳಿ 5 ಮಾಡಿ, ಯಾರಿಗೂ ಕೇಳುವುದು ಬೇಡ. ಓ ಅಲ್ಲಿ ಅರ್ಥ ಮಾತಾಡೋರು ಇದ್ದಾರಲ್ಲ, ಒಟ್ಟು ಮಾತಾಡ್ಲಿ, ಪದ್ಯ ಮತ್ತೆ ಹೇಳಿ, ಅರ್ಥ ಮಾತಾಡಿ. ಏನಾಗ್ತದೆ ಅಂತ ಬಂದವರಿಗೂ ಗೊತ್ತಾಗಬಾರ್ದು, ಇಲ್ಲಿ ಇರುವವರಿಗೂ ಗೊತ್ತಾಗಬಾರ್ದು. ನಮ್ಮ ಸಭೆಯ ಕಲಾಪ ಹಾಗಿರ್ಬೇಕು. ಇವತ್ತು ವಿಶೇಷವಾಗಿ ನಾವು ಕೊಟ್ಟ ಸಭೆ ಮುಂದುವರಿಲಿ, ಮುಂದುವರಿಲಿ, ಮುಂದುವರಿಲಿ. ಬುಧಳೇಶನ ಸಭೆಗೆ ದೈತ್ಯ ವಿಘಾತಿ ಬಂದಾಗ ವಿದುರಾಮ್, ದೇವಾ, ನಾವು ಅವನ ಗಮನ ಸೆಳೆದಿದ್ದೇವೆ ಎನ್ನುವುದು ಸ್ಪಷ್ಟ. ಹೌದಪ್ಪ, ಇಷ್ಟು ಮಾತು ಬಂತಲ್ವಾ? ಹೌದಪ್ಪ, ನಮ್ಮ ಜೊತೆಗೆ ಸುತ್ತಮುತ್ತ ಇದ್ದವರಿಗೆ, ಮದ್ದಲೆಯವರಿಗೆ, ಚಂಡಿಯವರಿಗೆ, ಭಾಗವತರಿಗೆ ಎಲ್ರಿಗೂ ಹೇಳಲಿಕ್ಕೆ ಪ್ರಾರಂಭಿಸಿದ್ದಾನೆ. ಆಯ್ತಪ್ಪ, ತರಕಾರಿಯೂ ಬಂತು. ಇಳಿದ ಮದ್ದಲೆಯನ್ನು ಬಾರಿಸುವುದಕ್ಕೆ ಎಷ್ಟು ಒಳ್ಳೆ ಮದ್ದಲೆಗಾರರಿದ್ರೇನು. ನಾದ ಹೋಗುವುದಿಲ್ಲ. ಮದ್ದಲೆಯ ಪ್ರಧಾನ ಯಾವುದು ಕೇಳಿದ್ರೆ ಬಾರಿಸ್ಲಿಕ್ಕೆ ಬರ್ತದ ಇಲ್ವಾ ಎನ್ನುವುದು ಕೊನೆಗೆ. ಮೊದಲು ಅವರಿಗೆ ಶ್ರುತಿ ಮಾಡ್ಲಿಕ್ಕೆ ಬಂದವರು ಮಾತ್ರ ಮದ್ದಲೆ ಬಾರಿಸಬೇಕು. ಇಲ್ಲಿದ್ದವರು ಶ್ರುತಿ ಮಾಡುವುದಕ್ಕೆ ಗೊತ್ತಿದ್ದವರು ಎನ್ನುವುದು ಅವನಿಗೆ ಅರ್ಥ ಆಗ್ಲಿಲ್ಲ. ಕೆಪ್ಪ ದೇವರಿಗೆ ಮರದ ಜಾಗಟೆಯೇ ಆಗಬೇಕು ಅಲ್ವಾ? ಈಗ ಶ್ರುತಿ ಎಷ್ಟರಲ್ಲುಂಟು ಅದು ಗೊತ್ತಾಗ್ಲಿಲ್ಲ. ಅವನ ಸಭೆ, ಅವನ ಶ್ರುತಿ, ಅವನ ಗತಿ ಮತ್ತೊಬ್ಬರಲ್ಲಿ ಕೇಳುವುದು. ಯಾಕೆ ಕೇಳುವುದು? ಅವನಿಗೆ ಗೊತ್ತಾಗ್ಲಿಲ್ಲ. ಶ್ರುತಿಯ ಗತಿಯ ಯೋಚನೆ ಇಲ್ಲದೆ ಮತಿ ಇದ್ದ ಹಾಗೆ ವ್ಯವಹರಿಸುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಈಗ ಅವ ಮೇಲಿದ್ದವ ಕೆಳಗೆ ಬಂದು ಮಾತಾಡ್ತಾ ಇಲ್ಲ. ಅವ ಬರುವ ಲಕ್ಷಣ ಕಾಣುವುದಿಲ್ಲ. ಈಗ ನಾವು ಅವನ ಎತ್ತರಕ್ಕೆ ಮೇಲೆ ಹೋಗ್ಲಿಕ್ಕೆ ಆಗ್ತದಾ? ಮೇಲೆ ಹೋಗುವುದು ಕಷ್ಟವೇ. ನಾನು ಗೋವಳ, ನೀನು ಜಾತಿಹೀನ. ನಾವು ಅವನ ಎತ್ತರಕ್ಕೆ ಹೋಗ್ಲಿಕ್ಕೆ ಆಗ್ತದ? ಕಾಗೆ ಗೂಗೆ ಅಂತ ಆಗಿ ಆಯ್ತು ಅಲ್ವಾ? ಕಾಗೆ ಗೂಗೆ, ತರಕಾರಿ, ಹೌಳುಕು, ತೆಂಗಿನಕಾಯಿ. ಹೌದಪ್ಪ. ತನುವಿದೆ ಶಿರವಿಲ್ಲ, ಶಿರವಿದ್ದರೆ ತನುವಿಲ್ಲ. ರಾಹುಕೇತುಗಳು ಹೇಳಿದ ಮೇಲೆ ಈ ರಾಹುಕೇತುಗಳು ಚಂದ್ರಮನೋಪಾದಿಯಲ್ಲಿ ಶೋಭಿಸುತ್ತಿರುವಂತಹ ಚಂದ್ರವಂಶಜನನ್ನ ಕಾಡಬೇಕೋ ಬಿಡುವ. ಹೌದಪ್ಪ. ಹಾಗಾಗಿ ನಾವು ಅಲ್ಲಿಗೆ ಹೋಗುವುದು ಬೇಡ, ಒಂದು ಕೆಲಸ ಮಾಡುವ, ಅವನೇ ಇಲ್ಲಿಗೆ ಬಂದ್ರೆ ಅದು ಬಹಳ ಸುಲಭವೇ ಅಲ್ವಾ? ಈಗ ನಾವು ಹೋದ್ರೆ ತಪ್ಪಾಗ್ತದೆ. ನಾವು ಹೋಗುವುದು ಮೇಲೆ ಹತ್ತಬೇಕಾಗ್ತದೆ. ಮೇಲಿದ್ದವರು ಕೆಳಗೆ ಬರುವುದು ಬಹಳ ಸುಲಭ. ಕೆಳಗೆ ಬರಬೇಕು ಅಂತಾದ್ರೆ ಅವನು ಒಬ್ಬನೇ ಬರುವುದಲ್ಲ, ಅವನ ಜೊತೆಗಿದ್ದದ್ದು ಬರಬೇಕು ಅಂತಾದ್ರೆ ಈಗ ಒಂದು ವ್ಯವಸ್ಥೆ ಮಾಡ್ತೇನೆ.